ಕಾಂಗ್ರೆಸ್ 5 ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗೊಳಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವ ರೀತಿಯನ್ನ ನೋಡಿದ್ರೆ ರಾಜ್ಯ ಸರ್ಕಾರ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿರೋದು ಸ್ಪಷ್ಟವಾಗಿ ತೋರ್ತಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ತಾಲೂಕಿನ ಕಾಂಗ್ರೆಸ್ ವಕ್ತಾರ ಮಂಜುನಾಥ ಮಣ್ಣನವರ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಲೇವಡಿಯನ್ನು ಮಾಡಿದ್ದಾರೆ. ಹಾಗೂ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ನಿಗಮ ಮಂಡಳಿಯ ಸದಸ್ಯರಾಗಿ ಆಯ್ಕೆ ಬಗ್ಗೆ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರ ಒಂದು ಅವಕಾಶ ಕೊಡಬೇಕು ಅಂತ ರಾಜ್ಯ ನಾಯಕರಿಗೆ ಮನವಿಯನ್ನು ಮಾಡಿದ್ರು. ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆಯಾಗಿ ನಮ್ಮ ಶಿಗ್ಗಾಂವ್ ತಾಲೂಕಿನ ಕಾಮಗಾರಿಗಳು ಅವರಿಂದ ಆಗಿರುವ ಅನುಕೂಲಗಳು ಯಾವುದೂ ಇಲ್ಲ. ಈ ಬಾರಿ ಅವರಿಗೆ ತಕ್ಕ ಪಾಠ ಕಲಿಸಲು ಮತದಾರರು ಕಾಯುತ್ತಿದ್ದಾರೆ ಅಂತ ಮಣ್ಣನವರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಬಗ್ಗೆ ತಾಲೂಕಿನ ಕಾಂಗ್ರೆಸ್ ನಾಯಕರ ಮೇಲೆ ಅಸಮಾಧಾನ ಕೂಡ ಇದೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ರಾಜ್ಯದಲ್ಲಿ ಬಡವರ ಜನಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ 5 ಗ್ಯಾರಂಟಿಗಳ ಬಗ್ಗೆ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಆರ್ಥಿಕತೆ ಕುಗ್ಗೈತಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನೀವೇನು ಹೇಳ್ತಿದ್ರಿ? ಬಸವರಾಜ ಬೊಮ್ಮಾಯಿ ಅವರು ಹೇಳುವ ರೀತಿ ಹೆಂಗೈತಪ್ಪ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿಸ್ದಂಗೆ ಆಗೈತಿ. ಇವತ್ತು ಈ ಮಾತು ಯಾಕೆ ಹೇಳ್ತೀವಪ್ಪ ಅಂದ್ರೆ ಅವ್ರ ಅಧಿಕಾರಾವಧಿ ನೋಡಿದ್ದೇವೆ. ಕೇವಲ ಆಶ್ವಾಸನೆಗಳು, ಸುಳ್ಳು ಭರವಸೆಗಳು, ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಜನಕ್ಕೆ ಮೋಸ ಮಾಡಿರೋದು ಜನಕ್ಕೆ ಗೊತ್ತೈತಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಜನರ ಹಣದ ಮೇಲೆ ಹಣ ಮಾಡಿದಂಥ ಖ್ಯಾತಿ ಯಾರಾದ್ರೂ ಬೊಮ್ಮಾಯಿ ಒಂದು ಆಡಳಿತದ ಅವಧಿ. ಕರೋನಾ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿ ಈ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಹೇಳುವಂಥ ನೈತಿಕತೆ ಬೊಮ್ಮಾಯಿ ಸಾಹೇಬ್ರಿಗಿಲ್ಲ. ಒಂದು ಮಾತು ಹೇಳ್ತೀನಿ, ನೀವು ಕುಣ್ಯಾಕ್ ಬರ್ಲಿಕ್ಕೆ ನೆಲ ಡೊಂಕ ಅನ್ನುವಂಥ ವಿಚಾರಕ್ಕೆ ಬೊಮ್ಮಾಯಿ ಏನು ಹೇಳಿದ್ರು, ಜನ, ಬಡ ಜನತೆ, ರಾಜ್ಯದ ಜನತೆ ಗ್ಯಾರಂಟಿಗಳಿಂದ ಸಂತೃಪ್ತರಾಗಿದ್ದಾರೆ. ಗ್ಯಾರಂಟಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿದೆ. ಶಿಗ್ಗಾಂವಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ನಿಗಮ ಮಂಡಳದ ಆಯ್ಕೆ ಬಗ್ಗೆ ವಿವಿಧ ರೀತಿಯಲ್ಲಿ ಹೇಳಿಕೆಗಳು ಕೇಳ್ಪಡ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಶಿಗ್ಗಾಂವ ತಾಲೂಕಿನ ಮಟ್ಟಿಗೆ ಹೇಳಬೇಕಪ್ಪ ಅಂದ್ರೆ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಈಗಿರ್ತಕ್ಕಂಥ ನಾಯಕರು ಯಶರಿಕಾಂತ್ ಪಠಾಣ್ ಅವರು ಏನು ತೀರ್ಮಾನ ತೆಗೆದುಕೊಂಡಿರ್ತಾರೆ ಅನ್ನೋದು ಜನಕ್ಕೆ ಗೊತ್ತಿರೋಂಥ ವಿಚಾರ. ಮೊದಲಿಗೆ ಅವರು ಬಂದಂಥ ಸಂದರ್ಭದಲ್ಲಿ ಅವರು ಟಿಕೆಟ್ ತೊಗೊಂಡು ಸೋದ ನಂತರ ಸರ್ಕಾರ ರಚನೆ ಆದ ನಂತರ ಹಲವು ನಿಗಮ ಮಂಡಳಿ ಅನ್ನೋದಕ್ಕಿಂತ ಸ್ಥಳೀಯ ಸಂಸ್ಥೆಗಳಿಗೆ ಕೆಲವು ಕಾರ್ಯಕರ್ತರ ನೇಮಕ ಮಾಡಿದ್ದು ಸ್ವಾಗತಾರ್ಹ. ಜೊತೆಗೆ ನಿಗಮ ಮಂಡಳಿ ವಿಚಾರ ಬಂದರೆ ಪಕ್ಷದ ಹೈಕಮಾಂಡಿಗೆ ನಾವು ಕೈ ಮುಗಿದು ಮನವಿ ಮಾಡ್ತೀವಿ. ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದೀವಿ. ಅವ್ರನ್ನ ಗುರುತಿಸಿ ಯೋಗ್ಯ ಸೂಕ್ತ ಸ್ಥಾನಮಾನ ಕೊಡುವಂಥ ಕೆಲಸ ಹೈಕಮಾಂಡಿಂದ ಆಗಬೇಕು. ವಿಶೇಷವಾಗಿ ಶಿಗ್ಗಾಂವ ತಾಲೂಕಿನಲ್ಲಿ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಒಂದು ಅಂತಿಮ ತೆರೆ ಎಳಿಬೇಕಂತ ಹೈಕಮಾಂಡಿಗೆ ನಾವು ಮನವಿ ಮಾಡ್ತೇವೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬಂತ್ರಿ. ಈಗ ಲೋಕಸಭೆ ಚುನಾವಣೆ ಒಳಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೂ BJP ಸರ್ಕಾರದವರು ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡ್ತಾ ಇದ್ದಾರೆ, ವಿವಿಧ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಶಿಗ್ಗಾಂವ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಧಾರವಾಡ ಲೋಕಸಭಾ ಬರ್ತದೆ. ಧಾರವಾಡ ಲೋಕಸಭೆಗೆ ಸಂಬಂಧಪಟ್ಟಂಗೆ BJPಯವರು ಯಾರು ಬಿಡ್ತಾರ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಬಟ್ ಇವ್ರದ್ದು ಒಣ ಪ್ರಚಾರ ಈ ಪ್ರಾರಂಭ ಆಗಿದೆ. ಇವತ್ತು ನಾನು ನಿನ್ನೆ ಮೊನ್ನೆ ಏನೋ ಪತ್ರಿಕೆಯಲ್ಲಿ ಕೇಳ್ಬಿಟ್ಟಿದ್ದೇನೆ, ಕಬಡ್ಡಿ ಅಂತ. ಹಿಂದೆ ಬೊಮ್ಮಾಯಿಯವರು ಮತಕ್ಷೇತ್ರದೊಳಗೆ ವಿಧಾನಸಭೆ ಚುನಾವಣೆ ಮುಂದೆ ಚೆನ್ನಮ್ಮನ ನಾಟಕ, ಕುಸ್ತಿ ಹೀಗೆಲ್ಲ ಜನಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಮಾಡೋದ್ರಲ್ಲಿ ಭಾಳ ನಿಶ್ಚಿಮರು. ಒಂದೇ ಒಂದು ಪ್ರಶ್ನೆ, ಪ್ರಹ್ಲಾದ್ ಜೋಶಿಯವರು ಅಕಸ್ಮಾತ್ ಕಾಂಗ್ರೆಸ್ ಪಕ್ಷದಿಂದ ತಾಲೂಕಾ ಅಧ್ಯಕ್ಷರನ್ನಾಗಿ ಬಸವನಗೌಡ ಪಾಟೀಲ್ ಅವ್ರನ್ನ ಮಾಡಿದ್ದಾರೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ತಾಲೂಕಾ ಪದಾಧಿಕಾರಿ ನೇಮಕಾತಿ ಮಾಡುವಂಥ ಕೆಲಸ ಸ್ಥಳೀಯವಾಗಿ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾಡುವಂಥ ಕೆಲಸ ಆಗಬೇಕಾಯಿತು. ಆದರೆ ನಮಗೆ ಇರುವಂಥ ಮಾಹಿತಿ ನೋಡಿದರೆ ತುರ್ತು ಸಮಯದಲ್ಲಿ ನಿರ್ಣಯ ಕೈಗೊಂಡಿವೆ ಅಂತೇಳಿ ಈಗ ಇರ್ತಕ್ಕಂಥ ಮುಖಂಡರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಮಾತು ಹೇಳ್ತೀನಿ, ಇಂಥ ದೊಡ್ಡ ಸ್ಥಾನಮಾನಗಳಾಗುವಂಥ ಸಂದರ್ಭದಲ್ಲಿ 4 ಜನ ಹಿರಿಯ ಪಕ್ಷದ ಮುಖಂಡರನ್ನು ಕೇಳಿ ಮಾಡುವುದು ಒಂದು ವ್ಯವಸ್ಥೆಯ ಒಂದು ಭಾಗ. ಆಗಿರುವುದನ್ನು ಸರಿಪಡಿಸಿಕೊಂಡು ಮುಂದೆ ತಪ್ಪಾಗಲಾರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗುವಂಥ ಕೆಲಸಗಳನ್ನು ಇರ್ತಕ್ಕಂಥ ಯಶರಿಕಾಂತ್ ಪಠಾಣ್ ಅವರು ಮಾಡಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ಇನ್ನೊಂದು, ಇವಾಗ ಬಸವನಗೌಡ ಪಾಟೀಲ್ ಅವ್ರನ್ನ ಮಾಡಿರುವುದು ಅವರಿಗೆ ಸಮರ್ಥ ಆಡಳಿತ ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಅವರು ಸಮರ್ಥನೆಯನ್ನು ನಿಭಾಯಿಸುವ ಶಕ್ತಿ ಅವರಲ್ಲಿಲ್ಲ ಅಂತ ಹೇಳಿಕೆ ಕೇಳ್ಪಡ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಆಯ್ಕೆ ಆದ ನಂತರ ಜವಾಬ್ದಾರಿ ತೊಗೊಂಡ ನಂತರ ಸಂಬಂಧಪಟ್ಟಂಥ ಈ ಬಸವನಗೌಡ ಪಾಟೀಲ್ ಅದನ್ನು ಸರಿಪಡಿಸ್ಕೊಂಡು ಹೋಗೋ ಕೆಲಸ ಅವ್ರು ಮಾಡಬೇಕು. ಜನರು ಏನು ಹೇಳ್ತಾರ ಅನ್ನೋದಕ್ಕಿಂತ ನಾವೇನು ಮಾಡ್ತೇವೆ, ಪಕ್ಷಕ್ಕೆ ಏನು ಕೆಲಸ ಮಾಡ್ತೇವೆ ಅನ್ನೋದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡೋದು. ಯಾಕಂದರೆ ಪಕ್ಷದ ಒಂದು ಬ್ಯಾನರ್ನಲ್ಲಿ ಕೆಲಸ ಮಾಡ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು. ಪಕ್ಷದ ವಿಚಾರವಾಗಿ, ಪಕ್ಷ ಬಲಿಷ್ಠಗೊಳಿಸುವ ವಿಚಾರವಾಗಿ, ಕಾರ್ಯಕರ್ತರನ್ನು ಸ್ಪಂದಿಸುವ ವಿಚಾರ,
ಅವ್ರ ಹೆಗಲ ಮೇಲಿದೆ. ಆ ಜವಾಬ್ದಾರಿ ಸರಿಯಾದ ರೀತಿ ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ಬಿ ಸಿ ಪಾಟೀಲ್ ಮಾಡ್ಬೇಕಂತೇಳಿ ನಾನು ಇಷ್ಟು ಮಾತು ಹೇಳಬೇಕು. ಕಾಂಗ್ರೆಸ್ನಲ್ಲಿ ಹಲವಾರು ನಾಯಕರಿದ್ದಾರೆ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಅವರ ಪರವಾಗಿ ಯಾರಾದರೂ ಕೊಟ್ಟರೆ ನಿಮ್ಗೆ ಚಲೋನಾ? ಸರ್, ಇದು ಕಾಂಗ್ರೆಸ್ ಪಕ್ಷ ಒಂದು ತತ್ವ ಸಿದ್ಧಾಂತದ ಪಕ್ಷ. ಇಲ್ಲಿ ಕಾರ್ಯಕರ್ತರ ಕೆಲಸಗಳನ್ನು ನೋಡಿ, ಅವರ ಶ್ರಮವನ್ನು ನೋಡಿ ಪದಾಧಿಕಾರಿ ನೇಮಕ ಮಾಡುವಂಥ ವ್ಯವಸ್ಥೆ ಮೊದಲಿಂದ ಬಂದಿದೆ. ಇವರಿಗೆ ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತ ಯಾರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಪಕ್ಷದ ಹಿತದೃಷ್ಟಿಯ ಜೊತೆಗೆ ಜನಸಾಮಾನ್ಯರ ಜೊತೆ ಯಾರು ಒಡನಾಟ ಇಟ್ಕೊಂಡಿದ್ದಾರೆ, ಇನ್ನುಳಿದ ಸಮಾಜದ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ, ಅವರಿಂದ ಪಕ್ಷಕ್ಕೆ ಮುಂದಿನ ದಿನ ಏನು ಲಾಭ ಆಗುತ್ತೆ ಅನ್ನೋದ್ರ ವಿಚಾರ ಇಟ್ಟುಕೊಂಡು ಅಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಕೆಲಸ ಹೈಕಮಾಂಡ್ ಇನ್ನಾದರೂ ಗಮನ ಹರಿಸಿ ಶಿಗ್ಗಾಂವ ಮತಕ್ಷೇತ್ರಕ್ಕೆ ಒಳ್ಳೆಯ ಪದಾಧಿಕಾರಿಗಳು ಮಾಡುವಂಥ ವಿಚಾರ, ಒಳ್ಳೆಯ ಒಂದು ನಿಗಮ ಮಂಡಳಿ ಪದಾಧಿಕಾರಿಗಳನ್ನೇ ಮಾಡುವಂಥ ವಿಚಾರ ಮಾಡಬೇಕಂತೇಳಿ ಹೈಕಮಾಂಡ್ನಲ್ಲಿ ಸಲೀಂ ಅಹ್ಮದ್ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ಗೆ ನಾ ಕೈ ಮುಗಿದು ಮನವಿ ಮಾಡ್ತೇನೆ. ಇನ್ನೊಂದು, ಇವಾಗ ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಮಂಜುನಾಥ್ ಮಣ್ಣಣ್ಣವರ ಅಧ್ಯಕ್ಷರನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅಭಿಪ್ರಾಯ ಕೇಳ್ಪಡ್ತಾ ಇದೆ. ಅದ್ರ ಬಗ್ಗೆ ಮಂಜುನಾಥ್ ಮಣ್ಣಣ್ಣವರು ಏನು ಹೇಳಿಕೆ ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಾಯಿತು, ಇನ್ನು ಜನಸಾಮಾನ್ಯರು ಕೂಡ ಇದನ್ನು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಅವರಿಗೆ ನಾನು ಮೊದಲು ಧನ್ಯವಾದ ತಿಳಿಸ್ತೇನೆ. ಯಾಕಂದ್ರೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷಕ್ಕಾಗಿ ಕೆಲಸ ಮಾಡ್ಕೊಂಡು ಬಂದವು. ನನ್ನ ಬಗ್ಗೆ ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಅವರಲ್ಲಿ ಇದೆ ಅಂದರೆ ಹೈಕಮಾಂಡ್ ಇವತ್ತಿಲ್ಲ ನಾಳೆ ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಮಾಡ್ಬೋದು, ನಮಗೂ ಒಂದು ಅವಕಾಶ ಕೊಡ್ಬೋದು ಅನ್ನೋ ಒಂದು ಉತ್ಸಾಹ ಹಾಗೂ ಅಭಿಲಾಷೆ ನನ್ನಲ್ಲಿದೆ.